ಚಂದ್ರು ಹಾಗೆ ಸಂಪರ್ಕದಲ್ಲಿರಿ. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇಂದು ಇಲಿಯಾದ ಯತ್ನಾಳ್ ಅಂದು ಹುಲಿಯಾಗಿದ್ರು, ಆದ್ರೆ ಇಂದು ಇಲಿಯಾಗಿದ್ದಾರೆ. ನಾಗ್ಪುರದ ಬಿಜೆಪಿಯನ್ನ ಸೋಲಿಸೋ ಕಾರಣ ಹಾಗಾದ್ರೆ ಯತ್ನಾಳ್ ಉಚ್ಚಾಟನೆಗೆ ರಾಜ್ಯ ಕಾಂಗ್ರೆಸ್ ವ್ಯಂಗ್ಯವಾಡ್ತಾ ಇರುವಂತದ್ದು. ಸೊ ಇನ್ನೊಂದ್ ಕಡೆಯಲ್ಲಿ ಬಹಳ ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ, ನಾಗಪುರದ ಬಿಜೆಪಿಯನ್ನ ಸೋಲಿಸಿದ ಕರ್ನಾಟಕದ ಬಿಜೆಪಿ ಇದು ಟ್ವೀಟ್ ಮುಖಾಂತರ ಬಹಿರಂಗ ಆಗ್ತಾ ಇರುವಂತದ್ದು. ಯತ್ನಾಳ್ ಉಚ್ಚಾಟನೆಗೆ ರಾಜ್ಯ ಕಾಂಗ್ರೆಸ್ ಈಗ ವ್ಯಂಗ್ಯವಾಡ್ತಾ ಇದೆ. ನೋಡಿ, ಅಂದು ಹುಲಿಯಾಗಿದ್ರು, ಆದ್ರೆ ಇಂದು ಇಲಿಯಾಗಿದ್ದಾರೆ. ಇದು ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡ್ತಾ ಇದ್ದಾರೆ. ಈಗ ನಮ್ಮೊಂದಿಗೆ ಶಾಸಕರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್ ಅವರು ನಮಸ್ಕಾರ. ನಮಸ್ಕಾರ, ಹೇಳಿ. ಪಕ್ಷದಲ್ಲಿ ಏನಾಗ್ತಾ ಇದೆ ಸೋಮಶೇಖರ್ ಅವರೇ? ನಿನ್ನೆ ನಿಮಗೆ ನೋಟಿಸ್, ಇವತ್ತು ಉಚ್ಚಾಟನೆ. ನಮ್ಗೆ ಅಸೆಂಬ್ಲಿಲಿ ನಾನು ಯತ್ನಾಳ್ ಅವ್ರಿಗೆ ಹೇಳಿದ್ದೆ, ಅಸೆಂಬ್ಲಿ ಮುಗಿದ ತಕ್ಷಣ ನಿಮ್ದು ಪಾರ್ಟಿಯಿಂದ ಸಸ್ಪೆನ್ಷನ್ ಆಯ್ತದೆ, ನಮ್ಗೆಲ್ಲ ನೋಟಿಸ್ ಕೊಡ್ತಾರೆ ಅಂತ ಅವತ್ತು ಹೇಳಿದ್ದೆ. ನಾನು ಪಂಚಮಶಾಲಿ, ನಾನು ಹಿಂದೂ ಹುಲಿ, ಯಾರು ನನ್ನ ಸಸ್ಪೆಂಡ್ ಮಾಡಕ್ಕೆ ಯಾರ ಕೈಲೂ ಆಗೋದಿಲ್ಲ ಅಂತ ಯತ್ನಾಳ್ ಅವ್ರು ಹೇಳಿದ್ರು. ಈಗ ಪಾರ್ಟಿಯಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಪಾರ್ಟಿಗಿಂತ ಯಾರು ದೊಡ್ಡವರಿಲ್ಲ ಅಂತಕ್ಕಂಥದ್ದನ್ನ ಕಮಿಟಿಯವರು ಪವರ್ ಹೈಕಮಾಂಡ್ ತೋರಿಸಿದ್ದಾರೆ. ಮುಂದೆ ಏನ್ ಮಾಡ್ತಾರೆ ಅಂತ ಅವ್ರು ಕೇಳಬೇಕಾಗ್ತದೆ. ಸೋಮಶೇಖರ್ ಅವರೇ, ಈಗ ಈ ರೀತಿ ಆಗುತ್ತೆ ಅಂತ ಎಷ್ಟು ಕರಾರುವಕ್ಕಾಗಿ ಹೇಳಿದ್ರಿ, ಮುಂದೆ ಏನಾಗುತ್ತೆ ಅಂತ ಅಷ್ಟೇ ಕರಾರುವಕ್ಕಾಗಿ ಹೇಳ್ಬಿಡಿ. ಹಂಗಾರೆ ನಮಗೂ ಬಹಳ ಕುತೂಹಲ. ಎಲ್ಲ ಸೇರ್ತೀವಿ ಈಗ, ಎಲ್ಲ ಪಾರ್ಟಿ ಸೇರ್ತೀವಿ. ಪಾರ್ಟಿ ಅಂದ್ರೆ ನಾವು ನೋಟಿಸ್ ಯಾರು ಕೊಟ್ಟಿದ್ದಾರೆ, ಸಸ್ಪೆಂಡ್ ಯಾರು ಮಾಡಿದ್ದಾರೆ, ಅವರೆಲ್ಲ ಒಂದು ಗುಂಪು ಮಾಡಿ ಸೇರಿ ಆಮೇಲೆ ಡಿಸ್ಕಷನ್ ಮಾಡಿ ಹೇಳ್ತೀವಿ. ಯಾವತ್ ಸೇರ್ಬೋದು ಸೋಮಶೇಖರ್ ಅವರೇ? ಎಲ್ಲ ಈಗ ಹಬ್ಬ ಕಳೀತದೆ, ಯುಗಾದಿ ಹಬ್ಬ ಆದ್ಮೇಲೆ ಮಾಡ್ತೀವಿ. ನಿಮಗೆ 72 ಗಂಟೆ ಅವರೇ ಆಪೋಸಿಷನ್ ಲೀಡರ್ ಈಗ ಯಾರು ಅಲ್ಲ, ಯುಗಾದಿವರೆಗೂ ಅಲ್ಲ, 72 ಗಂಟೆ ಡೆಡ್ಲೈನ್ ಕೊಟ್ಟಿದಾರಲ್ಲ. 72 ಗಂಟೆ ನೆಗ್ಲೆಕ್ಟ್ ಏನಿಲ್ಲ. ಈಗ ಆಲ್ರೆಡಿ ನೋಟಿಸ್ಗೆ ರೆಡಿ ಮಾಡಿ ಇಟ್ಟಿದ್ದೀನಿ, ಅವರಿಗೆ ಕಳಿಸ್ತೀನಿ. ಈಗ ಹೆಂಗಿದ್ರು ಯತ್ನಾಳ್ ಉಚ್ಚಾಟನೆ ಮಾಡಿದ್ದಾರೆ. ಯತ್ನಾಳೇ ನಮ್ಗೆ ಆಪೋಸಿಷನ್ ಲೀಡರ್. ಇವಾಗ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಹೊರತುಪಡಿಸಿ ಹಿಂದೂ ಸಂಘಟನೆ ಯತ್ನಾಳ್ ಈಸ್ ಅವರ್ ಲೀಡರ್. ಅವರೇ ನಮ್ಮ ಆಪೋಸಿಷನ್ ಲೀಡರ್ ಈಗ. ಎಸ್ ಟಿ ಸೋಮಶೇಖರ್ ಅವರ ಒಂದು ನೇರವಾದಂತ ಪ್ರಶ್ನೆ ಹೇಳಿ. ರಾಜಕೀಯ ಪಡಸಾಲಲ್ಲಿ ಚರ್ಚೆ ಆಗ್ತಿರೋದು, ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯಲ್ಲಿ ಇದ್ದಾರಷ್ಟೇ ದೇಹ, ಆದ್ರೆ ಅವರ ಮನಸ್ಸು, ಆತ್ಮ, ಉಸಿರು ಎಲ್ಲವೂ ಕೂಡ ಕಾಂಗ್ರೆಸ್ ನಲ್ಲಿ ಅಂತ. ಒಂದು ಕಾಲು ಕಾಂಗ್ರೆಸ್ ಬಾಗಿಲಲ್ಲಿ ಕಾಂಗ್ರೆಸ್ ಮನೋಗಡೆ ಇಟ್ಟಿದ್ದಾರೆ ಅಂತೇಳಿ, ಹೌದಾ? ಇವ್ರೆ, ನಾನು ಕಾನ್ಸ್ಟಿಟ್ಯೂನ್ಸಿಗೆ ಡೆವಲಪ್ಮೆಂಟ್ ವರ್ಕ್ಸ್ಗೆ ಕಾಂಗ್ರೆಸ್ ಕದ ತಡ್ತೀನಿ. ಬಿಜೆಪಿಯ ಎಷ್ಟೋ ಶಾಸಕರು ವ್ಯವಹಾರಕ್ಕೆ ಕದ ತಡ್ತಾರೆ, ಅಷ್ಟೇ ಡಿಫರೆನ್ಸ್ ತಿಳ್ಕೊಳ್ಳಿ. ನಾನು ನೈಟ್ 10 ಗಂಟೆ 11 ಗಂಟೆ ಮೇಲೆ ಯಾವ್ದು ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತ ಎಲ್ಲ ಮಂತ್ರಿಗಳಿಗೆ ಭೇಟಿ ಮಾಡ್ತೀನಿ. ಅಲ್ಲ, 10-11 ಗಂಟೆ ಅಂತ ಯಾವ ಬಿಸ್ನೆಸ್ 10-11 ಗಂಟೆ ಮೇಲೆ ಅದು ಹೇಳ್ತೀನಿ ಎಲ್ಲ ಸದ್ಯದಲ್ಲೇ. ಅಲ್ಲ, ಹೇಳಿದ್ರೆ ಗೊತ್ತಾಗ್ತಿತ್ತು ನಮಗೂ ಕೂಡ. ಹೇಳ್ತೀನಿ, ಹೇಳೋದಿಲ್ಲ. ಗುಂಡಾರ್ಸೋದ್ ಬೇಡ ಅಂತ ಎಸ್ ಟಿ ಸೋಮಶೇಖರ್ ಗಾಳಿಲಿ ಗುಂಡಾರ್ಸು ನೀವು ಕೇಳ್ಕೊಳ್ಳಿ ಯಾರ್ದು ಅಂತ. ಯಾರ್ಯಾರು ಏನೇನ್ ಮಾಡ್ತಾರೆ ಅಂತ ಈಗ ಕೇಳಕ್ ಹೋಗ್ಲಿ, ಸಮಯ ಬಂದಾಗ ಹೇಳ್ತೀನಿ. ಎಲ್ಲ ಒಟ್ಟಿಗೆ ಹೇಳ್ಬಿಟ್ರೆ ತೊಡಗೋದಿಲ್ಲ. ಈ ನೋಟಿಸ್ ಅಲ್ಲಿ ಏನಂತ ಉತ್ತರ ನಿರೀಕ್ಷೆ ಮಾಡಬಹುದು ನಾವು ಸೋಮಶೇಖರ್ ಅವರೇ? ಅವ್ರೇನ್ ನಂಗೆ ನೋಟಿಸ್ ಕೊಟ್ಟಿದ್ದಾರೆ ಅದು ನನಗೆ ಎಫೆಕ್ಟ್ ಆಗಲ್ಲ. ಅವ್ರು ನೋಟಿಸ್ ಕೊಟ್ಟಂತ ಅದಕ್ಕೆ ನಾವೇನ್ ರಿಪ್ಲೈನೇ ಕೊಡ್ಬೇಕಾದಂತ ನೆಸೆಸಿಟಿ ಇಲ್ಲ. ಅಲ್ಲ, ನೀವು ಉತ್ತರ ರೆಡಿ ಇದೆ ಅಂದ್ರಲ್ಲ, ಏನು ಉತ್ತರ? ಅಲ್ಲಲ್ಲ, ಆದ್ರೂನು ಅವರು ಏನು ಕೊಟ್ಟಿದ್ದಾರೆ ನೋಟಿಸ್ಗೆ ಅದು ರೆಸ್ಪೆಕ್ಟ್ ಕೊಡ್ಬೇಕಲ್ಲ, ಅದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ಓಕೆ, ಈಗ ಯತ್ನಾಳ್ ಉಚ್ಚಾಟನೆ ಮಾಡಿದ್ದು, ನಿಮಗ್ ನೋಟಿಸ್ ಕೊಟ್ಟಿದ್ದು ಎಫೆಕ್ಟ್ ನಿಮ್ಮ ಮೇಲಾಗುತ್ತಾ, ಪಕ್ಷದ ಮೇಲಾಗುತ್ತಾ, ಅಥವಾ ಕಾರ್ಯಕರ್ತರ ಮೇಲಾಗುತ್ತಾ? ಇನ್ನೂ 2-3 ದಿವಸ ವೆಯ್ಟ್ ಮಾಡಿ ಏನೇನಾಗ್ತದೆ. ಅಂದ್ರೆ ಒಂದು ದೊಡ್ಡದಾದಂತ ಹೆಜ್ಜೆ ಇಡೋದಕ್ಕೆ ಮುಂದೆ ಆಗಿದ್ದೀರಿ ಅಂತ ಅನಿಸ್ತಾ ಇದೆ. 100%. ಅಂದ್ರೆ ರಿಸೈನ್ ಮಾಡಲ್ಲ, ಏನೋ ಆಗ್ತದೆ. 2-3 ದಿವಸ ಹೇಳ್ತೀನಿ. ಅಲ್ಲ, ಓಕೆ, ಹೆಜ್ಜೆ ಕಾಂಗ್ರೆಸ್ ಕಡೆ ಇರುತ್ತಾ? ಚಂದ್ರು ಹಾಗೆ ಸಂಪರ್ಕದಲ್ಲಿರಿ. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇಂದು ಇಲಿಯಾದ ಯತ್ನಾಳ್ ಅಂದು ಹುಲಿಯಾಗಿದ್ರು, ಆದ್ರೆ ಇಂದು ಇಲಿಯಾಗಿದ್ದಾರೆ. ನಾಗ್ಪುರದ ಬಿಜೆಪಿಯನ್ನ ಸೋಲಿಸೋ ಕಾರಣ ಹಾಗಾದ್ರೆ ಯತ್ನಾಳ್ ಉಚ್ಚಾಟನೆಗೆ ರಾಜ್ಯ ಕಾಂಗ್ರೆಸ್ ವ್ಯಂಗ್ಯವಾಡ್ತಾ ಇರುವಂತದ್ದು. ಸೊ ಇನ್ನೊಂದು ಕಡೆಯಲ್ಲಿ ಬಹಳ ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ, ನಾಗಪುರದ ಬಿಜೆಪಿಯನ್ನ ಸೋಲಿಸಿದ ಕರ್ನಾಟಕದ ಬಿಜೆಪಿ
ಇದು ಟ್ವೀಟ್ ಮುಖಾಂತರ ಬಹಿರಂಗ ಆಗ್ತಾ ಇರುವಂತದ್ದು. ಯತ್ನಾಳ್ ಉಚ್ಚಾಟನೆಗೆ ರಾಜ್ಯ ಕಾಂಗ್ರೆಸ್ ಈಗ ವ್ಯಂಗ್ಯವಾಡ್ತಾ ಇದೆ. ನೋಡಿ, ಅಂದು ಹುಲಿಯಾಗಿದ್ರು, ಆದ್ರೆ ಇಂದು ಇಲಿಯಾಗಿದ್ದಾರೆ. ಇದು ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡ್ತಾ ಇದ್ದಾರೆ. ಈಗ ನಮ್ಮೊಂದಿಗೆ ಶಾಸಕರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್ ಅವರು ನಮಸ್ಕಾರ. ನಮಸ್ಕಾರ, ಹೇಳಿ. ಪಕ್ಷದಲ್ಲಿ ಏನಾಗ್ತಾ ಇದೆ ಸೋಮಶೇಖರ್ ಅವರೇ? ನಿನ್ನೆ ನಿಮಗೆ ನೋಟಿಸ್, ಇವತ್ತು ಉಚ್ಚಾಟನೆ. ನಮ್ಗೆ ಅಸೆಂಬ್ಲಿಲಿ ನಾನು ಯತ್ನಾಳ್ ಅವ್ರಿಗೆ ಹೇಳಿದ್ದೆ, ಹಾ ಅಸೆಂಬ್ಲಿ ಮುಗಿದ ತಕ್ಷಣ ನಿಮ್ದು ಪಾರ್ಟಿಯಿಂದ ಸಸ್ಪೆನ್ಷನ್ ಆಯ್ತದೆ, ಹಾ ನಮ್ಗೆಲ್ಲ ನೋಟಿಸ್ ಕೊಡ್ತಾರೆ ಅಂತ ಅವತ್ತು ಹೇಳಿದ್ದೆ. ನಾನು ಪಂಚಮಶಾಲಿ, ನಾನು ಹಿಂದೂ ಹುಲಿ, ಯಾರು ನನ್ನ ಸಸ್ಪೆಂಡ್ ಮಾಡಕ್ಕೆ ಯಾರ ಕೈಲೂ ಆಗೋದಿಲ್ಲ ಅಂತ ಯತ್ನಾಳ್ ಅವ್ರು ಹೇಳಿದ್ರು. ಈಗ ಪಾರ್ಟಿಯಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಪಾರ್ಟಿಗಿಂತ ಯಾರು ದೊಡ್ಡವರಿಲ್ಲ ಅಂತಕ್ಕಂಥದ್ದನ್ನ ಕಮಿಟಿಯವರು ಪವರ್ ಹೈಕಮಾಂಡ್ ತೋರಿಸಿದ್ದಾರೆ. ಮುಂದೆ ಏನ್ ಮಾಡ್ತಾರೆ ಅಂತ ಅವ್ರು ಕೇಳ್ಬೇಕಾಗ್ತದೆ. ಸೋಮಶೇಖರ್ ಅವರೇ, ಈಗ ಈ ರೀತಿ ಆಗುತ್ತೆ ಅಂತ ಎಷ್ಟು ಕರಾರುವಕ್ಕಾಗಿ ಹೇಳಿದ್ರಿ, ಮುಂದೆ ಏನಾಗುತ್ತೆ ಅಂತ ಅಷ್ಟೇ ಕರಾರುವಕ್ಕಾಗಿ ಹೇಳ್ಬಿಡಿ. ಹೆಂಗ್ರೆ ನಮಗೂ ಬಹಳ ಕುತೂಹಲ. ಎಲ್ಲ ಸೇರ್ತೀವಿ ಈಗ, ಎಲ್ಲ ಪಾರ್ಟಿ ಸೇರ್ತೀವಿ. ಪಾರ್ಟಿ ಅಂದ್ರೆ ನಾವು ನೋಟಿಸ್ ಯಾರು ಕೊಟ್ಟಿದ್ದಾರೆ, ಸಸ್ಪೆಂಡ್ ಯಾರು ಮಾಡಿದ್ದಾರೆ, ಅವರೆಲ್ಲ ಒಂದು ಗುಂಪು ಮಾಡಿ ಸೇರಿ ಆಮೇಲೆ ಡಿಸ್ಕಷನ್ ಮಾಡಿ ಹೇಳ್ತೀವಿ. ಯಾವತ್ ಸೇರ್ಬೋದು ಸೋಮಶೇಖರ್ ಅವರೇ? ಎಲ್ಲ ಈಗ ಹಬ್ಬ ಕಳೀತದೆ, ಉಗಾದಿ ಹಬ್ಬ. ಉಗಾದಿ ಹಬ್ಬ ಆದ್ಮೇಲೆ ಮಾಡ್ತೀವಿ. ನಿಮಗೆ 72 ಗಂಟೆ ನಮ್ಗೆ ಅವರೇ ಅಪೋಸಿಷನ್ ಲೀಡರ್ ಈಗ. ಅಲ್ಲ, ಯುಗಾದಿವರೆಗೂ ಅಲ್ಲ, 72 ಗಂಟೆ ಡೆಡ್ಲೈನ್ ಕೊಟ್ಟಿದಾರಲ್ಲ. 72 ಗಂಟೆ ನೆಗ್ಲೆಕ್ಟ್ ಏನಿಲ್ಲ. ಈಗ ಆಲ್ರೆಡಿ ನೋಟಿಸ್ಗೆ ರೆಡಿ ಮಾಡಿ ಇಟ್ಟಿದ್ದೀನಿ, ಅವರಿಗೆ ಕಳಿಸ್ತೀನಿ. ಈಗ ಹೆಂಗಿದ್ರು ಯತ್ನಾಳ್ ಉಚ್ಚಾಟನೆ ಮಾಡಿದ್ದಾರೆ. ಯತ್ನಾಳೇ ನಮ್ಗೆ ಆಪೋಸಿಷನ್ ಲೀಡರ್ ಇವಾಗ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಹೊರತುಪಡಿಸಿ ಹಿಂದೂ ಸಂಘಟನೆ ಯತ್ನಾಳ್ ಈಸ್ ಅವರ್ ಲೀಡರ್. ಅವರೇ ನಮ್ಮ ಆಪೋಸಿಷನ್ ಲೀಡರ್ ಈಗ. ಎಸ್ ಟಿ ಸೋಮಶೇಖರ್ ಅವರ ಒಂದು ನೇರವಾದಂತ ಪ್ರಶ್ನೆ ಹೇಳಿ. ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಿರೋದು ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯಲ್ಲಿ ಇದ್ದಾರಷ್ಟೇ ದೇಹ, ಆದ್ರೆ ಅವರ ಮನಸ್ಸು, ಆತ್ಮ, ಉಸಿರು ಎಲ್ಲವೂ ಕೂಡ ಕಾಂಗ್ರೆಸ್ ನಲ್ಲಿ ಅಂತ. ಒಂದು ಕಾಲು ಕಾಂಗ್ರೆಸ್ ಬಾಗಿಲಲ್ಲಿ ಕಾಂಗ್ರೆಸ್ ಮನೋಗಡೆ ಇಟ್ಟಿದ್ದಾರೆ ಅಂತೇಳಿ, ಹೌದಾ? ನಾನು ಕಾನ್ಸ್ಟಿಟ್ಯೂನ್ಸಿಗೆ ಡೆವಲಪ್ಮೆಂಟ್ ವರ್ಕ್ಗೆ ಕಾಂಗ್ರೆಸ್ ಕದ ತಡ್ತೀನಿ. ಬಿಜೆಪಿಯ ಎಷ್ಟೋ ಶಾಸಕರು ವ್ಯವಹಾರಕ್ಕೆ ಕದ ತಡ್ತಾರೆ, ಅಷ್ಟೇ ಡಿಫರೆನ್ಸ್ ತಿಳ್ಕೊಳ್ಳಿ. ನಾನು ನೈಟ್ 10 ಗಂಟೆ 11 ಗಂಟೆ ಮೇಲೆ ಯಾವ್ದು ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತ ಎಲ್ಲ ಮಂತ್ರಿಗಳಿಗೆ ಭೇಟಿ ಮಾಡ್ತೀನಿ. ಅಲ್ಲ, 10-11 ಗಂಟೆ ಬಿಸ್ನೆಸ್ ಅಂತ ಯಾವ ಬಿಸ್ನೆಸ್ 10-11 ಗಂಟೆ ಮೇಲೆ ಅದು ಹೇಳ್ತೀನಿ ಎಲ್ಲ ಸದ್ಯದಲ್ಲೇ. ಅಲ್ಲ, ಹೇಳಿದ್ರೆ ಗೊತ್ತಾಗ್ತಿತ್ತು ನಮಗೂ ಕೂಡ. ಹೇಳ್ತೀನಿ, ಹೇಳೋದಿಲ್ಲ. ಗುಂಡಾರ್ಸೋದ್ ಬೇಡ ಅಂತ ಎಸ್ ಟಿ ಸೋಮಶೇಖರ್ ಗಾಳಿಲಿ ಗುಂಡಾರ್ಸೋದು ನೀವು ಕೇಳ್ಕೊಳ್ಳಿ ಯಾರ್ದು ಅಂತ.